ನೆಕ್ಸ್ಟ್ ಈಗ ಇಂಗ್ಲೀಷ್ನ ಒಂದು ಇಂಪಾರ್ಟೆಂಟ್ ವಾಕ್ಯ, ಇದಕ್ಕೆ ಬೇಕು, ಇಟ್ ಟೇಕ್ಸ್ ಅಥವಾ ಇಟ್ ನೀಡ್ಸ್. ಇಂಗ್ಲೀಷ್ನಕ್ಕೆ ತುಂಬ ವಾಕ್ಯಗಳನ್ನು ನಾವು ಇದ್ದಾಗೆ ಮಾಡಲಿಕ್ಕೆ ಬರುವುದಿಲ್ಲ. ಅದರದ್ದು ಕೆಲವು ಸೂತ್ರಗಳುಂಟು. ಅದನ್ನು ನಾವು ಫಾಲೋ ಮಾಡಿದರೆ ಅಥವಾ ಸೂತ್ರಗಳು ನಮಗೆ ಗೊತ್ತಿದ್ದರೆ ನಾವು ಯಾವುದೇ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಮಾತನಾಡಬಹುದು. ನಾವು ಕನ್ನಡದಲ್ಲಿ ಇದ್ದ ಹಾಗೆ ಇಂಗ್ಲೀಷ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಬಟ್ ಹಾಗಾಗುವುದಿಲ್ಲ. ಇಂಗ್ಲೀಷ್ನ ಕೆಲವು ರೂಲ್ಸ್ಗಳನ್ನು ನಮಗೆ ನಾವು ಕಲ್ತ್ರೆ, ನಮಗೆ ಅವು ಗೊತ್ತಿದ್ದರೆ ನಾವು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡಬಹುದು. ಆ ಒಂದು ರೂಲ್ ಈ ಥರ ಇದೆ, ಇಟ್ ಟೇಕ್ಸ್ ಅಥವಾ ಇಟ್ ನೀಡ್ಸ್. ಇದಕ್ಕೆ ಡ್ಯಾಶ್ ಬೇಕು. ಒಂದು ಕೆಲಸಕ್ಕೆ ಬೇಕಾದ ಅಗತ್ಯತೆ, ಸಮಯ, ಹಣ, ಧೈರ್ಯ ಇತ್ಯಾದಿ ಬಗ್ಗೆ ಹೇಳಲು ಇಟ್ ಟೇಕ್ಸ್ ಅಥವಾ ಇಟ್ ನೀಡ್ಸ್. ಈಗ ನೋಡಿ ವಾಕ್ಯ ಹೇಗಿದೆ ಅಂತ. ಇದಕ್ಕೆ ಧೈರ್ಯ ಬೇಕು, ಇಟ್ ಟೇಕ್ಸ್ ಕರೇಜ್. ಇದಕ್ಕೆ ಧೈರ್ಯ ಬೇಕು, ಇಟ್ ಟೇಕ್ಸ್ ಕರೇಜ್. ಇದಕ್ಕೆ ಹಣ ಬೇಕು, ಇಟ್ ಟೇಕ್ಸ್ ಮನಿ. ಇದಕ್ಕೆ ಹಣ ಬೇಕು, ಇಟ್ ಟೇಕ್ಸ್ ಮನಿ. ಹೀಗೆ ಮಾಡಬೇಕಾದ್ರೆ ಇದು ಬೇಕು ಅಂತ ಹೇಳಲಿಕ್ಕೆ ಈ ವಾಕ್ಯಗಳನ್ನು ಉಪಯೋಗಿಸ್ತೀವಿ ನಾವು. ಇದಕ್ಕೆ 20 ನಿಮಿಷ ಬೇಕು, ಇಟ್ ಟೇಕ್ಸ್ 20 ಮಿನಿಟ್ಸ್. ಇದಕ್ಕೆ 20 ನಿಮಿಷ ಬೇಕು, ಇಟ್ ಟೇಕ್ಸ್ 20 ಮಿನಿಟ್ಸ್. ಈಗ ಅಗತ್ಯತೆಯ ಬಗ್ಗೆ ಹೇಳೋಣ. ಇದಕ್ಕೆ ತುಂಬ ಸಮಯ ಬೇಕು, ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ಇದಕ್ಕೆ ತುಂಬ ಸಮಯ ಬೇಕು, ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ಇದಕ್ಕೆ ತಾಳ್ಮೆ ಬೇಕು, ಇಟ್ ಟೇಕ್ಸ್ ಪೇಷನ್ಸ್. ಇದಕ್ಕೆ ತಾಳ್ಮೆ ಬೇಕು, ಇಟ್ ಟೇಕ್ಸ್ ಪೇಷನ್ಸ್. ಇದಕ್ಕೆ ಹೆಚ್ಚಿನ ಶ್ರಮ ಬೇಕು, ಇಟ್ ಟೇಕ್ಸ್ ಮೋರ್ ಎಫರ್ಟ್. ಇದಕ್ಕೆ ಹೆಚ್ಚಿನ ಶ್ರಮ ಬೇಕು, ಇಟ್ ಟೇಕ್ಸ್ ಮೋರ್ ಎಫರ್ಟ್. ಈಗ ಕೌಶಲ ಮತ್ತು ಗುಣಗಳ ಬಗ್ಗೆ. ಇದಕ್ಕೆ ತುಂಬ ಏಕಾಗ್ರತೆ ಬೇಕು, ಇಟ್ ಟೇಕ್ಸ್ ಎ ಲಾಟ್ ಆಫ್ ಕಾನ್ಸಂಟ್ರೇಷನ್. ಇದಕ್ಕೆ ತುಂಬ ಏಕಾಗ್ರತೆ ಬೇಕು, ಇಟ್ ಟೇಕ್ಸ್ ಎ ಲಾಟ್ ಆಫ್ ಕಾನ್ಸಂಟ್ರೇಷನ್. ಇದಕ್ಕೆ ಪರಿಣತಿ ಬೇಕು, ದಿಸ್ ನೀಡ್ಸ್ ಎಕ್ಸ್ಪರ್ಟೀಸ್. ಇದಕ್ಕೆ ನಿರಂತರ ಅಭ್ಯಾಸ ಬೇಕು, ದಿಸ್ ನೀಡ್ಸ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಇದಕ್ಕೆ ನಿರಂತರ ಅಭ್ಯಾಸ ಬೇಕು, ದಿಸ್ ನೀಡ್ಸ್ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಇದಕ್ಕೆ ಕನಿಷ್ಠ 2 ದಿನ ಬೇಕು, ಇಟ್ ಟೇಕ್ಸ್ ಅಟ್ಲೀಸ್ಟ್ 2 ಡೇಸ್. ಇದಕ್ಕೆ ಕನಿಷ್ಠ 2 ದಿನ ಬೇಕು, ಇಟ್ ಟೇಕ್ಸ್ ಅಟ್ಲೀಸ್ಟ್ 2 ಡೇಸ್. ಇದಕ್ಕೆ ದೈಹಿಕ ಶಕ್ತಿ ಬೇಕು, ದಿಸ್ ನೀಡ್ಸ್ ಫಿಸಿಕಲ್ ಸ್ಟ್ರೆಂತ್. ಇದಕ್ಕೆ ದೈಹಿಕ ಶಕ್ತಿ ಬೇಕು, ದಿಸ್ ನೀಡ್ಸ್ ಫಿಸಿಕಲ್ ಸ್ಟ್ರೆಂತ್. ಈಗ ಸಂಪನ್ಮೂಲಗಳ ಬಗ್ಗೆ. ಇದಕ್ಕೆ ಸರ್ಕಾರದ ಅನುಮತಿ ಬೇಕು, ದಿಸ್ ನೀಡ್ಸ್ ಗೌರ್ಮೆಂಟ್ ಪರ್ಮಿಷನ್. ಇದಕ್ಕೆ ಸರ್ಕಾರದ ಅನುಮತಿ ಬೇಕು, ದಿಸ್ ನೀಡ್ಸ್ ಗೌರ್ಮೆಂಟ್ ಪರ್ಮಿಷನ್. ಇದಕ್ಕೆ ಸರಿಯಾದ ಯೋಜನೆ ಬೇಕು, ದಿಸ್ ನೀಡ್ಸ್ ಪ್ರಾಪರ್ ಪ್ಲ್ಯಾನಿಂಗ್. ಇದಕ್ಕೆ ಸರಿಯಾದ ಯೋಜನೆ ಬೇಕು, ದಿಸ್ ನೀಡ್ಸ್ ಪ್ರಾಪರ್ ಪ್ಲ್ಯಾನಿಂಗ್. ಇದಕ್ಕೆ ಹೆಚ್ಚಿನ ಬಂಡವಾಳ ಬೇಕು, ಇಟ್ ಟೇಕ್ಸ್ ಮೋರ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಹೆಚ್ಚಿನ ಬಂಡವಾಳ ಬೇಕು, ಇಟ್ ಟೇಕ್ಸ್ ಮೋರ್ ಇನ್ವೆಸ್ಟ್ಮೆಂಟ್. ಯಾರಿಗಾದರೂ ನನ್ನ ಕೋರ್ಸ್ ಮಾಡಲಿಕ್ಕಿದ್ರೆ ನನ್ನ ಕೋರ್ಸಿನ ಕಂಪ್ಲೀಟ್ ಕೋರ್ಸ್, ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ನಿಮಗೆ ವಾಟ್ಸಪ್ನಲ್ಲಿ ನಾನು ಡೇ 1, ಡೇ 2, ಡೇ 3 ಹೀಗೆ ವಿತ್ ಇನ್ಸ್ಟ್ರಕ್ಷನ್ಸ್ ವಿಡಿಯೋ ಕಳಿಸ್ತೇನೆ. ಆ ವಿಡಿಯೋಗಳನ್ನು 15-20 ನಿಮಿಷದ ವಿಡಿಯೋಗಳಿರ್ತವೆ. ಆ ವಿಡಿಯೋಗಳನ್ನು ನೀವು ನೋಡಿ ಒಂದು ಅರ್ಧ ಗಂಟೆ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು. ಆ ಕಂಪ್ಲೀಟ್ ವಿಡಿಯೋಗೆ ನಾನು $599 ಚಾರ್ಜ್ ಮಾಡ್ತೇನೆ. ಅದು ನೀವು ನನಗೆ ನನ್ನ ನಂಬರಿಗೆ UPI ಮೂಲಕ ಪೇ ಮಾಡಿದರೆ ನಾನು ನಿಮಗೆ ಡೈಲಿ, ಇದರಲ್ಲಿ ನಾನು ಟೆಸ್ಟ್ ಸಹ ತಗೊಳ್ತೇನೆ, ಇನ್ನೂ ಹೇಳ್ತೇನೆ, ತುಂಬ ಇದೆ. ಸೊ ಕಂಪ್ಲೀಟ್ 3 ಮಂತ್ಸ್ ಕೋರ್ಸ್ ಇದು. ಯಾರಿಗೆಲ್ಲ ಕಲೀಲಿಕ್ಕೆ ಉಂಟು ಅವರು ಸೇರಬಹುದು.